ಅಂಗಾಂಗ ದಾನ ಮತ್ತೊಂದು ಜೀವಕ್ಕೆ ಹೊಸ ಆಶಾಕಿರಣವಾಗಿರುವ ಹೃದಯಸ್ಪರ್ಶಿ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 5 ವರ್ಷದ ಮಗುವಿನ ಲಿವರ್ ದಾನದಿಂದ ಅಪರೂಪದ ಲಿವರ್ ಕಾಯಿಲೆಯಿಂದ ಬಳಲುತ್ತಿದ್ದ 13 ವರ್ಷದ ಬಾಲಕಿಗೆ ಯಶಸ್ವಿ ಲಿವರ್ ಕಸಿ ನಡೆಸಲಾಗಿದೆ. ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ನಡೆದ ಈ ಚಿಕಿತ್ಸೆಯಿಂದ ಬಾಲಕಿ ಇದೀಗ ಆರೋಗ್ಯಕರ ಬದುಕಿನತ್ತ ಹೆಜ್ಜೆ ಇಡುತ್ತಿದ್ದಾಳೆ. ಬಿಲಿಯರಿ ಅಟ್ರೇಷಿಯಾ ಎಂಬ ಅಪರೂಪದ ಜನ್ಮಜಾತ ಲಿವರ್ ಕಾಯಿಲೆಯಿಂದ ಬಳಲುತ್ತಿದ್ದ 13 ವರ್ಷದ ಲಕ್ಷ್ಮೀ ಪ್ರಿಯಾ ಬಾಲ್ಯದಿಂದಲೇ ತೀವ್ರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಕಾಮಾಲೆ, ದೈಹಿಕ ಬೆಳವಣಿಗೆ ಕುಂಠಿತವಾಗುವುದು, ಪದೇ ಪದೇ ಆಸ್ಪತ್ರೆಗೆ ದಾಖಲಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳು ಅವರನ್ನು ಕಾಡುತ್ತಿದ್ದವು. ಕೊನೆಗೆ ಲಿವರ್ ಸಂಪೂರ್ಣ ಹಾನಿಗೊಳಗಾದ ಕಾರಣ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾತ್ರವೇ ಜೀವ ಉಳಿಸುವ ಮಾರ್ಗ ಎಂದು ವೈದ್ಯರು ನಿರ್ಧರಿಸಿದರು. ಲಕ್ಷ್ಮೀ ಪ್ರಿಯಾ ಅವರ ಪೋಷಕರು ಲಿವರ್ ದಾನಕ್ಕೆ ಮುಂದಾದರೂ ಇಬ್ಬರು ಮಧುಮೇಹದಿಂದ ಬಳಲುತ್ತಿದ್ದ ಕಾರಣ ವೈದ್ಯಕೀಯವಾಗಿ ದಾನಿಗಳಾಗಲು ಸಾಧ್ಯವಾಗಲಿಲ್ಲ. ಇದೇ ವೇಳೆ ಮೈಸೂರಿನಲ್ಲಿ ಮೃತಪಟ್ಟ 5 ವರ್ಷದ ಮಗುವಿನ ಕುಟುಂಬ ದುಃಖದ ನಡುವೆಯೂ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿತು. ಆ ಮಗುವಿನ ಲಿವರ್ ಅನ್ನು ಬೆಂಗಳೂರಿಗೆ ತಂದು ಯಶಸ್ವಿಯಾಗಿ ಕಸಿ ಮಾಡಲಾಯಿತು. ಈ ಚಿಕಿತ್ಸೆಗೆ ಅಗತ್ಯವಿದ್ದ ಆರ್ಥಿಕ ನೆರವನ್ನು ಲಕ್ಷ್ಮೀಪ್ರಿಯಾ ಅವರ ಊರಾದ ವರಿಯಾಪುರಂ ಗ್ರಾಮದ ಜನರು ಒಗ್ಗಟ್ಟಿನಿಂದ ಸಂಗ್ರಹಿಸಿ ನೆರವಾದದ್ದು ಈ ಪ್ರಕರಣದ ಮತ್ತೊಂದು ವಿಶೇಷವಾಗಿದೆ. ವೈದ್ಯಕೀಯ ಪರಿಣತಿ, ಸಮಯಕ್ಕೆ ದೊರೆತ ಅಂಗಾಂಗ ದಾನ ಮತ್ತು ಸಮಾಜದ ಸಹಕಾರ ಒಂದಾದರೆ ಜೀವಗಳನ್ನು ಉಳಿಸಬಹುದು ಎಂಬುದಕ್ಕೆ ಈ ಘಟನೆ ಜೀವಂತ ಉದಾಹರಣೆಯಾಗಿದೆ. ಯಶಸ್ವಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಳಿಕ ಲಕ್ಷ್ಮೀಪ್ರಿಯಾ ಆರೋಗ್ಯವಾಗಿ ಚೇತರಿಸಿಕೊಳ್ಳುತ್ತಿದ್ದು ಹೊಸ ಬದುಕಿನ ಕನಸಿನೊಂದಿಗೆ ಭವಿಷ್ಯದತ್ತ ಸಾಗುತ್ತಿದ್ದಾರೆ. 5 ವರ್ಷದ ಮಗುವಿನ ಅಂಗಾಂಗ ದಾನ, ವೈದ್ಯರ ಸಮಯೋಚಿತ ಚಿಕಿತ್ಸೆ ಮತ್ತು ಇಡೀ ಗ್ರಾಮದ ಬೆಂಬಲದಿಂದ 13 ವರ್ಷದ ಬಾಲಕಿಯ ಜೀವ ಉಳಿದಿದೆ. ಅಂಗಾಂಗ ದಾನದ ಮಹತ್ವವನ್ನ ಮತ್ತೊಮ್ಮೆ ಸಾರಿರುವ ಈ ಘಟನೆ ಸಮಾಜಕ್ಕೆ ಪ್ರೇರಣೆಯಾಗಿದ್ದು, ಅಂಗಾಂಗ ದಾನ ಮಾಡಿ ಜೀವ ಉಳಿಸಿ ಎಂಬ ಸಂದೇಶವನ್ನ മറ്റಷ್ಟು ബലപ്പെടുത്തിದೆ. ഞാനിവിടെ വന്നിട്ട് 5 മാസമായി. തിരുവനന്തപുരം മെഡിക്കൽ കോളേജിൽ ഞാൻ ട്രീറ്റ്മെന്റ് ചെയ്തുകൊണ്ടിരുന്നത്. അവിടെ നിന്ന് ഞാൻ ഇവിടെ വന്നു. വിപ്ലവിൻ്റെ കാര്യങ്ങളൊക്കെ കഴിഞ്ഞു. ഈ മാസം ലാസ്റ്റ് ഞങ്ങൾ തിരിച്ച് പോവുകയാണ്. എല്ലാവിധ ഡോക്ടേഴ്സിനോടും എല്ലാവരും നന്ദി അറിയിച്ചു. ನೋಡಿರಲ್ಲ ನಮ್ಮದು ಪೇಷಂಟ್ ಲಕ್ಷ್ಮೀ ಪ್ರಿಯಾ. ಶಿ ಇಸ್ 13 ಇಯರ್ ಓಲ್ಡ್, 13 ವರ್ಷ ಹುಡುಗಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್. 5 ವರ್ಷ ಹುಡುಗ ಡೊನೇಟ್ ಮಾಡಿದ್ದಾನೆ. ಮೈಸೂರಿಂದ ನಾವು ಆರ್ಗನ್ ತಂದಿದ್ದೀವಿ. ಆ ಆರ್ಗನ್ನ ಇವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. 2 ತಿಂಗಳು ವೇಟ್ ಮಾಡುತ್ತೆ. ಇಮ್ಯಾಜಿನ್, ದುಡ್ಡು ಇಲ್ಲ, ದುಡ್ಡು ಅಕ್ಯುಮುಲೇಟ್ ಮಾಡಬೇಕು. ನಿಮ್ ಡಾಟರ್ ಇಸ್ ವೆರಿ ಸಿಕ್. ಹೊಟ್ಟೆಯಲ್ಲಿ ನೀರು ತುಂಬುತ್ತೆ, ಕೂದಲೆಲ್ಲ ಉದುರೋಯ್ತು, ವೆರಿ ಸಿಕ್. ಈ ಡಸನ್ ಹ್ಯಾವ್ ಮಚ್ ಟೈಮ್. ತುಂಬಾ ಟೈಮ್ ಇಲ್ಲ ಅವ್ರ ಹತ್ರ. ಯು ಹ್ಯಾವ್ ಟು ಕಲೆಕ್ಟ್ ಮನಿ. ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿ ಆರ್ಗನ್ನು ಎಲ್ಲಿಂದ ಸಿಗ್ಬೇಕು? ಮನೆಯಿಂದ ಯಾರು ಕೊಡೋರು ತಯಾರಿ ಇಲ್ಲ. ದೆನ್ ಆರ್ಗನೈಸ್ ಮಾಡಿ ಬ್ಯಾಂಗ್ಳೂರ್ ಬಂದಿದ್ದಾರೆ. ಸಮ್ ವಿಲೇಜ್ ಇನ್ ಕೇರಳ, ದೇ ಕಾಂಟ್ ಇವನ್ ಸ್ಪೀಕ್ ಅದರ್ ಲ್ಯಾಂಗ್ವೇಜ್ ಅದರ್ ದನ್ ಮಲಯಾಳಂ. ಕಮ್ ಹಿಯರ್, ಗೆಟ್ transplant done, and successfully now everything is so successfully done. Ella is ಚೆನ್ನಾಗಿ ಆಗಿದೆ. Imagine the willpower you have. It's unbelievable willpower. People ಬೇಕಪ್ಪ ಬೇಡ ಬಿಡುವ ಅಂತ ದಿನಲ್ಲಿ ಇರ್ತಾರೆ. ನೋಡ್ರಿ ಇದು ಸ್ಟೋರಿ. ಐ ವಾಂಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಇದು ಅರ್ಥ ಮಾಡ್ಬೇಕು ಅಂದ್ರೆ ಏನಾದ್ರು ಬೇಕಾದ್ರೆ ಲೈಫಲ್ಲಿ ಸ್ವಲ್ಪ ವಿಲ್ ಪವರ್ ಗಟ್ಟಿಯಾಗಿದ್ದಿ ಮಾಡ್ಬೇಕು. ದುಡ್ಡಿಲ್ಲ ಆಗಲ್ಲ ಅಂತ ಇಲ್ಲ. ತುಂಬಾ ಜನ ಇದ್ದಾರೆ ಹೆಲ್ಪ್ ಮಾಡಕ್ಕೆ, ನಾವು ಇದ್ದೀವಿ. ಅದು ವೆರಿ ಇಂಪಾರ್ಟೆಂಟ್. ಅದು ವಿಲ್ ಬಂದ್ಬಿಟ್ರೆ ಇಷ್ಟು ಜನ ಟ್ರೀಟ್ಮೆಂಟ್ ತಗೊಂತಾ ಇಲ್ಲಲ್ಲ, ಅದು ನಾವು ರೀಚ್ ಆಗ್ಬೋದು. 100% ಅಂತೂ ಆಗಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 30, 40, 50% ರೀಚ್ ಆದ್ರೂ ನನ್ಗೊಂದು ಲೈಫ್ ಉದ್ದೇಶ ಇದಾಗೋದು. ದಟ್ ಈಸ್ ದ ಸ್ಟೋರಿ. That is the main story. Complication, adella bitti, this is the main story. That if you will it, you can get things done.